ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಹೊಸ ಕಾನೂನನ್ನ ಜಾರಿ ತರಲಿಕ್ಕೆ ಹೊರಟಿದೆ. ಈ ರಾಜ್ಯದಲ್ಲಿ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂತಕ್ಕಂಥ ಹೆಸರಿನಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡೋದ್ರ ಜೊತೆಗೆ ದಿನವೊಂದಕ್ಕೂ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಸಂವಿಧಾನದ ಹಲವಾರು ಏನು ಮೂಲ ಉದ್ದೇಶಗಳಿದಾವೆ ಅವನ್ನೆಲ್ಲವನ್ನು ಗಾಳಿಗೆ ತೂರಿ ತಮ್ಮದೇ ಆಗಿರತಕ್ಕಂತ ಒಂದು ಹೊಸ ಕಾನೂನುಗಳನ್ನು ತರುವ ದೃಷ್ಟಿಯಲ್ಲಿ ಇವತ್ತು ಇದು ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂತಕ್ಕಂಥದ್ದನ್ನ ನಿನ್ನೆ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಈ ದೇಶ ಎಂತ ಸಾಗ್ತಿದೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕಾದಂತ ಕಾಲಘಟ್ಟದಲ್ಲಿ ಇದ್ದೀವಿ. ಯಾಕಂದ್ರೆ ಇದು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ಕ್ರಮ. ಈ ದೇಶದ ನೈಜ ಮತದಾರರು, ನೈಜ ನಾಗರಿಕರಿಗೆ ಅನ್ಯಾಯ ಆಗಲಿಕ್ಕೆ ಯಾರು ಕೂಡ ಒಪ್ಪೋದಿಲ್ಲ. ಆದ್ರೆ ಈ ದೇಶದ ನಾಗರಿಕರಲ್ಲದವರಿಗೆ ಇವತ್ತು ಕಾಯಂ ನಿವಾಸಿ ಪ್ರಮಾಣ ಪತ್ರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬರೀ ಚುನಾವಣಾ ರಾಜಕೀಯ ಅಥವಾ ತುಷ್ಟೀಕರಣ ರಾಜಕೀಯ ಮಾಡೋದಕ್ಕೋಸ್ಕರ ಇವತ್ತು ಈ ರಾಜ್ಯ ಸರ್ಕಾರ ಹೊರಟಿರತಕ್ಕಂಥದ್ದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಕೂಡಲೇ ನಾನು ಆಗ್ರಹ ಪಡಿಸ್ತೇನೆ, ಕೇಂದ್ರದ ಗೃಹ ಇಲಾಖೆ ಈಗಲೇ ಇದರ ಮಧ್ಯಸ್ಥಿಕೆ ವಹಿಸಬೇಕು, ಇದರ ಬಗ್ಗೆ ಗಮನ ಹರಿಸಬೇಕು. ಒಂದ್ ವೇಳೆ ಈ ಕಾನೂನು ಏನಾದರೂ ಈ ರಾಜ್ಯದಲ್ಲಿ ಜಾರಿಗೆ ಆದ್ರೆ ಮುಂದೆ ಏನೆಲ್ಲ ಘಟನೆಗಳು ಆಗ್ತಾವ ಅನ್ನೋದಕ್ಕೆ ಈ ಸರ್ಕಾರನೇ ನಾಳೆ ಹೊಣೆ ಆಗ್ಬೇಕಾಗತ್ತೆ. ಇವತ್ತು ಬಾಂಗ್ಲಾ ವಲಸಿಗರು ಬೇರೆ ಬೇರೆ ದೇಶದಿಂದ ವಲಸಿಗರಾಗಿ ಬಂದು ಇಲ್ಲಿ ಕಾಯಂ ನಿವಾಸಿಗಳಾಗಿದ್ದಾರೆ. ಅವರಿಗೆ ನಾವು ಕಾಯಂ ನಿವಾಸಿ ಪ್ರಮಾಣ ಪತ್ರವನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಸರ್ಕಾರ ಸಂವಿಧಾನವನ್ನ ಸಂಪೂರ್ಣ ನಿರ್ನಾಮ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಹಾಗಾಗಿ ಕೂಡಲೇ ಇದರ ಪ್ರಯುಕ್ತ ನಾವು ಇವತ್ತು ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಇವತ್ತು ಮಾಡಿದ್ದೇವೆ. ಸೋಮವಾರ ದಿನ ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ತಂಡ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಸೋಮವಾರ ಕೂಡ ಒಂದು ಮನವಿಯನ್ನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಕಳಿಸುವರಿದ್ದೇವೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನಾವು ಮಾಡಲಿದ್ದೇವೆ. ನಮ್ಮ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.